ಹೈಕೋರ್ಟ್ಗೆ ತಪ್ಪು ಮಾಹಿತಿ ನೀಡಿದ್ರ ಸಿದ್ದರಾಮಯ್ಯ. ಪಾರ್ವತಿ ಮೂಡಾಗೆ ಪತ್ರ ಬರೆದಿದ್ದು ಮೊದಲೇ ಗೊತ್ತಿತ್ತ? ರಿಪಬ್ಲಿಕ್ ಕನ್ನಡ ಮೂಲಕ ಸಿಎಂಗೆ ಸ್ನೇಹಮಹಿ ಸವಾಲ್. ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು, ಡಿಸೋಜ ಬಂಧನಕ್ಕೂ ಆಗ್ರಹ. ಇಂದು ರಾಜ್ಯಾದ್ಯಂತ ಕೇಸರಿ ಪಡೆ ಕಿಚ್ಚು. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಅನು ಜಾಮೀನು ಅರ್ಜಿ ವಿಚಾರಣೆ. A2 ನಿಂದ A1ಗೆ ಬಡ್ತಿ ಪಡಿತಾನ? ಅಯ್ಯ, ಇಂದು ದಚ್ಚು ಮೀಟ್ ಮಾಡಲಿದ್ದಾರೆ ರಚ್ಚು. ಮೂಡಾ ವಿಚಾರದಲ್ಲಿ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ವೀಕ್ಷಕರೇ. ಸಿಎಂ ಸಿದ್ದರಾಮಯ್ಯ ಮೂಡಾ ವಿಚಾರದಲ್ಲಿ ಮತ್ತೊಂದು ಸುಳ್ಳು ಹೇಳಿದ್ರ? ನಿನ್ನೆ ಇಡೀ ದಿನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ದಾಖಲೆಗಳನ್ನ ಇಟ್ಟಿತ್ತು. ಈಗ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ಸೈಟ್ ವಿಚಾರದಲ್ಲಿ ಸುಳ್ಳು ಮತ್ತೆ ಸುಳ್ಳು ಹೇಳಿದ್ರ ಸಿದ್ದರಾಮಯ್ಯ. ಸುಳ್ಳು ಮಾಹಿತಿಯನ್ನ ನೀಡಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರ. ಸಿಎಂ ನೀಡಿದ ಉತ್ತರದಲ್ಲೇ ಸ್ಫೋಟಕ ಸತ್ಯ ಅಡಗಿದೆ. ರಾಜ್ಯಪಾಲರಿಗೆ ಮುಖ್ಯಮಂತ್ರಿ ನೀಡಿದ ಉತ್ತರದಲ್ಲೇ ಸ್ಫೋಟಕ ಸತ್ಯ ಅಡಗಿದೆ. ಸುಳ್ಳು ಹೇಳಿದ್ರೆ ಹಾಗಾದ್ರೆ ನಾವು ಸೈಟ್ ಕೇಳೇ ಇಲ್ಲ, ಮೂಡಾಕ್ಕೂ ನನಗೂ ಯಾವ ಸಂಬಂಧನೇ ಇಲ್ಲ ಹಗರಣದಲ್ಲಿ ಅನ್ನುವಂಥದ್ದು, ಯಾವುದೇ ಹಗರಣನೇ ಇಲ್ಲ. ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಮೂಡಾಗೆ ನಾನು ಯಾವುದೇ ಪತ್ರ ಬರ್ದಿಲ್ಲ ಅಂತ ಹೇಳಿ. ಸಿದ್ದರಾಮಯ್ಯನವರ ಮಾತಿಗೂ ಹಾಗಾದ್ರೆ ಕೃತಿಗೂ ತದ್ವಿರುದ್ಧ ಅನ್ನೋ ರೀತಿಯಲ್ಲಿದೆ. ಸಿದ್ದರಾಮಯ್ಯನವರು ಪತ್ರ ಬರ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಸಿಎಂ ಮಾತಿಗೂ ಕೃತಿಗೂ ತದ್ವಿರುದ್ಧ. ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಸಿಎಂ ಉತ್ತರ. ಈ ಉತ್ತರದಲ್ಲೇ ಎಲ್ಲವನ್ನ ನಮೂದು ಮಾಡಿರುವ ಸಿಎಂ. ನೋಡಿ, ಸಿದ್ದರಾಮಯ್ಯನವರಿಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಒಂದಾದ ಮೇಲೆ ಒಂದು ಸಂಕಷ್ಟ. ಅದರ ನಡುವೆ ಸಿದ್ದರಾಮಯ್ಯನವರು ಹೇಳಿರುವಂತ ಕೆಲವು ಹಸಿ ಸುಳ್ಳುಗಳನ್ನ ರಿಪಬ್ಲಿಕ್ ಕನ್ನಡ ಈಗ ಜನರ ಮುಂದೆ ರಿವೀಲ್ ಮಾಡ್ತಾ ಇದೆ. ನನಗೆ ಇಂಥದ್ದೇ ಸೈಟ್ ಬೇಕು, ಇಂಥದ್ದೇ ಸ್ಥಳದಲ್ಲಿ ಬೇಕು ಅಂತ ಹೇಳಿ ಎಲ್ಲ ಇವ್ರೇನು ಪತ್ರ ಬರೆದಿದ್ರಲ್ಲ, ಆ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿತ್ತು. ನಾವು ಅದನ್ನ ಎಕ್ಸ್ಪೋಸ್ ಮಾಡಿದ್ವಿ. ಸಿದ್ದರಾಮಯ್ಯನವರು ಕೇಳಿದ್ರೆ ಪತ್ರನೇ ಬರ್ದಿಲ್ಲ ಅಂತಿದ್ದಾರೆ. ಆದ್ರೆ ಇದೇ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಅವ್ರು ಏನ್ ಹೇಳ್ತಾ ಇದ್ರಲ್ಲ, ಇಷ್ಟುದ್ದ ಉತ್ತರ ಕೊಟ್ಬಿಡ್ತೀವಿ, ನಾವೆಲ್ಲ ಉತ್ತರ ಕೊಟ್ಬಿಡ್ತೀವಿ ರಾಜ್ಯಪಾಲರಿಗೆ. ಅದೇ ಉತ್ತರದಲ್ಲಿ ಇದೇ ಮುಖ್ಯಮಂತ್ರಿಗಳು ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಸಿದ್ದರಾಮಯ್ಯ ರಾಜ್ಯಪಾಲರಿಗೆ ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಏನಿದೆ?